ಹೆಲೋ ಫ್ರೆಂಡ್ಸ್, ಕೆಲವೊಮ್ಮೆ ಕೆಲವೊಂದು ವಿಷಯಗಳಿಗೆ ನಾವು ಓಕೆ ಅನ್ನಬೇಕು ಅನ್ನೋ ಮನಸ್ಸಾಗುತ್ತೆ, ಅದನ್ನು ಒಪ್ಪಿಕೊಳ್ಳಲೇಬೇಕು ಅನ್ನೋ ಟ್ರಿಗರ್ ಆಗುತ್ತೆ. ಕಾರಣ ಆ ವಿಷಯಗಳು ಅಥವಾ ವಸ್ತುಗಳು ನಮ್ಮನ್ನು ಸ್ಟ್ರಾಂಗ್ ಆಗಿ ಇನ್ಫ್ಲುಯೆನ್ಸ್ ಮಾಡಿರುತ್ತೆ ಮತ್ತು ಇಂಪ್ರೆಸ್ ಮಾಡಿರುತ್ತೆ. ಸೊ ಇಂತಹ ಇನ್ಫ್ಲುಯೆನ್ಸ್ಗಳಿಗೆ ಪರ್ಸುಯೇಷನ್ ಅಂತ ಕರೆಯುತ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ರಾಬರ್ಟ್ ರವರು ಬರೆದಿರುವಂತಹ ಇನ್ಫ್ಲುಯೆನ್ಸ್ ದ ಸೈಕಾಲಜಿ ಆಫ್ ಪರ್ಸುಯೇಷನ್ ಪುಸ್ತಕದ ಸಾರಾಂಶವನ್ನು ವಿವರಿಸಲಿದ್ದೇವೆ. ಈ ಪುಸ್ತಕದಲ್ಲಿ ಕೆಲವು ವಿಷಯಗಳ ಮುಖಾಂತರ ಹೇಗೆ ಯಾವುದೇ ವ್ಯಕ್ತಿಗಳನ್ನು ಮನವೊಲಿಸಬಹುದು ಎಂಬುದನ್ನು ಆಥರ್ ಅದ್ಭುತವಾಗಿ ವಿವರಿಸಿದ್ದಾರೆ. ಅದರಲ್ಲಿ ನಂಬರ್ 1 ಸ್ಕೇರ್ಸಿಟಿ, ಅಂದರೆ ಕೊರತೆ ಅಥವಾ ಅಭಾವ. ಹೌದು, ಯಾವ ವಸ್ತುಗಳಿಗೆ ಅಥವಾ ವಿಷಯಗಳಿಗೆ ಎಷ್ಟು ಜಾಸ್ತಿ ಅಭಾವ ಇರುತ್ತೋ ಅಷ್ಟೇ ಜಾಸ್ತಿ ಅವುಗಳಿಗೆ ಡಿಮ್ಯಾಂಡ್ ಇರುತ್ತೆ, ಬೆಲೆ ಇರುತ್ತೆ. ಅದಕ್ಕೆ ನಾವು ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ. ಉದಾಹರಣೆಗೆ ಆನ್ಲೈನ್ ನಲ್ಲಿ ಯಾವುದಾದರೂ ಒಂದು ಪ್ರಾಡಕ್ಟ್ಗೆ ಲಿಮಿಟೆಡ್ ಆಫರ್ ಇದ್ರೆ ಜನ ಅದನ್ನು ಖರೀದಿ ಮಾಡಲು ಮುಗಿಬೀಳುತ್ತಾರೆ. ಬೈ ದ ಎಂಡ್ ಆ ಪ್ರಾಡಕ್ಟ್ ಪೂರ್ತಿಯಾಗಿ ಸೋಲ್ಡ್ ಔಟ್ ಆಗುತ್ತೆ. ಅದೇ ರೀತಿ ಯಾವುದಾದರೂ ಮೂವಿ ಬ್ಯಾನ್ ಆದರೆ ಅದನ್ನು ನೋಡಲೇಬೇಕು ಅಂತ ಜನರಲ್ಲಿ ಕ್ಯೂರಿಯಸ್ ಜಾಸ್ತಿ ಆಗುತ್ತೆ. ಈ ಕಾನ್ಸೆಪ್ಟ್ ಕೇವಲ ಮಾರ್ಕೆಟಿಂಗ್ ವರ್ಡ್ ನಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ವಿಷಯಗಳಲ್ಲೂ ಅಪ್ಲೈ ಆಗುತ್ತೆ. ನೀವು ನೋಟಿಸ್ ಮಾಡಿರಬಹುದು, ಇಂಡಿಯಾದಲ್ಲಿ ಯಾವ ಸ್ಕೂಲ್ಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೋ ಆ ಸ್ಕೂಲ್ನಲ್ಲಿ ಸೀಟ್ ಕಡಿಮೆ ಇರುತ್ತೆ, ಆದರೆ ಅದಕ್ಕಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹೌದು, ಯಾವ ವಸ್ತುಗಳು ಅಥವಾ ವಿಷಯಗಳು ನಿಮಗೆ ಬಹಳ ಕಷ್ಟಪಟ್ಟಾಗ ಸಿಗುತ್ತೋ ಅಂತ ವಸ್ತುಗಳಿಗೆ ನೀವು ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ. ಸೊ ಈಗ ನೀವು ಕೂಡ ಈ ಸ್ಕೇರ್ಸಿಟಿ ಕಾನ್ಸೆಪ್ಟ್ ಅನ್ನು ನಿಮ್ಮ ಲೈಫ್ ನಲ್ಲಿ ಯೂಸ್ ಮಾಡಿಕೊಳ್ಳಬೇಕೆಂದರೆ ಮತ್ತು ಕೆಲವು ವಿಷಯಗಳಲ್ಲಿ ಉತ್ತಮ ರಿಲೇಶನ್ಶಿಪ್ ಬಿಲ್ಡ್ ಮಾಡಿಕೊಳ್ಳಬೇಕೆಂದರೆ ನಿಮ್ಮ ಅವೈಲೇಬಿಲಿಟಿಯನ್ನು ಬಾಕಿ ಜನರಿಗಿಂತ ಲಿಮಿಟೆಡ್ ಆಗಿಟ್ಟುಕೊಳ್ಳಿ. ಈ ರೀತಿಯ ನಿಮ್ಮ ಕಡಿಮೆ ಅವೈಲೇಬಿಲಿಟಿಯಿಂದ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಅವೈಲೇಬಿಲಿಟಿ ಜಾಸ್ತಿ ಆಗ್ತಾ ಹೋದಂತೆ ಜನ ನಿಮಗೆ ಆಕ್ಚುಯಲ್ ಡಿಸರ್ವ್ ಆಗಿರುವಂತಹ ವ್ಯಾಲ್ಯೂವನ್ನು ಕೊಡೋದಿಲ್ಲ. ನೆಕ್ಸ್ಟ್ ನಂಬರ್ 2 ಲೈಕಿಂಗ್, ಅಂದರೆ ಇಷ್ಟಪಡುವುದು. ಸೊ ನೀವು ಯಾವ ವ್ಯಕ್ತಿಗಳನ್ನು ತುಂಬ ಇಷ್ಟಪಡ್ತೀರೋ ಅವರ ಮಾತುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುತ್ತೀರಾ, ಅವರೊಂದಿಗೆ ಕಾಲ ಕಳೆಯಲು ಇಷ್ಟಪಡ್ತೀರಾ. ಸೊ ಲೈಕಿಂಗ್ ಆಗಿ ಆಥರ್ ಕೆಲವು ವಿಧಾನಗಳನ್ನು ತಿಳಿಸುತ್ತಾರೆ. ಅದರಲ್ಲಿ ಫಿಸಿಕಲ್ ಅಟ್ರಾಕ್ಷನ್. ಹೌದು, ನಮ್ಮ ಫಿಸಿಕಲ್ ಅಟ್ರಾಕ್ಷನ್ ಇಂದ ಜನರನ್ನು ಇಂಪ್ರೆಸ್ ಮಾಡಬಹುದು. ಅಂದರೆ ಪ್ರಾಪರ್ ಡ್ರೆಸ್ಸಿಂಗ್ ಸೆನ್ಸ್, ಬಾಡಿ ಫಿಟ್ನೆಸ್, ಬಾಡಿ ಲ್ಯಾಂಗ್ವೇಜ್, ಅಪಿಯರೆನ್ಸ್. ಸೊ ಇಂತಹ ಕೆಲವು ವಿಚಾರಗಳಿಂದ ನೀವು ಇತರರಿಗೆ ಸುಲಭವಾಗಿ ಅಟ್ರಾಕ್ಟ್ ಮಾಡಬಹುದು. ಸೊ ನೀವು ಇತರರಿಗೆ ಲೈಕ್ ಆಗಬೇಕೆಂದರೆ ಈಗ ಹೇಳಿದಂಥ ಫ್ಯಾಕ್ಟರ್ಸ್ ಗಳನ್ನ ಇಂಪ್ರೂವ್ ಮಾಡಿಕೊಳ್ಳುವ ಅವಶ್ಯಕತೆ ಇರುತ್ತೆ ಅಂತ ಆಥರ್ ಹೇಳುತ್ತಾರೆ. ನೆಕ್ಸ್ಟ್ ಬಿ ಸಿಮಿಲಾರಿಟಿ, ಅಂದರೆ ಯಾವ ವ್ಯಕ್ತಿಗಳು ನಮ್ಮ ರೀತಿಯ ಲೈಫ್ ಸ್ಟೈಲ್ ಮತ್ತು ಸ್ಟೇಟಸ್ ಹೊಂದಿರುತ್ತಾರೋ ಅಂಥ ವ್ಯಕ್ತಿಗಳನ್ನೇ ನಾವು ಆಲ್ಮೋಸ್ಟ್ ಲೈಕ್ ಮಾಡ್ತೀವಿ. ಅಂದರೆ ಅವರ ಇಂಟ್ರೆಸ್ಟ್ ಮತ್ತು ನಮ್ಮ ಇಂಟ್ರೆಸ್ಟ್ ಸೇಮ್ ಆಗಿದ್ದರೆ, ಅದೇ ರೀತಿ ಅವರ ಬಿಲೀಫ್ಸ್ ಮತ್ತು ನಮ್ಮ ಬಿಲೀಫ್ಸ್ ಸಿಮಿಲಾರ್ ಆಗಿದ್ದರೆ, ಅದೇ ರೀತಿ ಅವರ ಲೈಫ್ ಸ್ಟೈಲ್ ಬ್ಯಾಕ್ಗ್ರೌಂಡ್ ಸೇಮ್ ನಮ್ಮ ರೀತಿಯೇ ಕಾಮನ್ ಆಗಿದ್ದರೆ ಅಂಥ ವ್ಯಕ್ತಿಗಳನ್ನು ನಾವು ಇಷ್ಟಪಡ್ತೀವಿ, ಒಬ್ಬರಿಗೊಬ್ಬರು ಲೈಕ್ ಮಾಡ್ತೀವಿ. ಸೊ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮ ಸ್ನೇಹಿತರಾಗಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ಆದಷ್ಟು ನಿಮ್ಮ ಲೈಫ್ ಸ್ಟೈಲ್ಗೆ ಸಿಮಿಲಾರ್ ಆಗಿರುವಂಥ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಬೆಸ್ಟ್ ಫ್ರೆಂಡ್ ಮತ್ತು ಬೆಸ್ಟ್ ಕಂಪ್ಯಾನಿಯನ್ ಸಿಗುತ್ತಾರೆ. ನೆಕ್ಸ್ಟ್ ಸಿ ಕಾಂಪ್ಲಿಮೆಂಟ್ಸ್, ಅಂದರೆ ಪ್ರಶಂಸೆ, ಅಭಿನಂದನೆಗಳು. ಹೌದು, ಎಲ್ಲರಿಗೂ ಕೂಡ ಜನ ತಮ್ಮನ್ನು ಹೊಗಳಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ತಮ್ಮ ವ್ಯಕ್ತಿತ್ವ, ತಮ್ಮ ಮಾತು, ತಮ್ಮ ಮುಖಚರ್ಯೆ, ತಮ್ಮ ಕೆಲಸಗಳಿಗೆ ಇತರರು ಪ್ರಶಂಸೆ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಯಾಕಂದ್ರೆ ಕಾಂಪ್ಲಿಮೆಂಟ್ಸ್ ನಿಂದ ನಮ್ಮ ಸೆಲ್ಫ್ ವರ್ತ್ ಇಂಪ್ರೂವ್ ಆಗುತ್ತೆ. ಸೊ ಬಹಳಷ್ಟು ಜನ ತಮ್ಮನ್ನು ಯಾರು ಕಾಂಪ್ಲಿಮೆಂಟ್ಸ್ ಮಾಡ್ತಾರೋ ಅವರಿಗೆ ಸುಲಭವಾಗಿ ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಸೊ ಆದ್ದರಿಂದ ನಿಮಗೆ ಯಾರಾದರೂ ಇಷ್ಟಪಡಬೇಕೆಂದರೆ ಮೊದಲು ನೀವು ಅವರನ್ನು ಕಾಂಪ್ಲಿಮೆಂಟ್ ಮಾಡುವುದನ್ನು ಕಲಿಯಿರಿ. ಅಂದರೆ ಅವರ ಕೆಲಸದ ಬಗ್ಗೆ, ಅವರ ಟ್ಯಾಲೆಂಟ್ ಬಗ್ಗೆ, ಅವರ ಬಿಹೇವಿಯರ್ ಬಗ್ಗೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ, ಅವರ ಒಪಿನಿಯನ್ಸ್ಗಳ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿ. ಸೊ ಹಾಗಂತ ವಿಪರೀತ ಹೊಗಳುವುದಕ್ಕೆ ಹೋಗಬೇಡಿ. ಇದರಿಂದ ಅವರಿಗೆ ಸುಲಭವಾಗಿ ಗೊತ್ತಾಗುತ್ತೆ ನಿಮ್ಮದು ಫೇಕ್ ಕಾಂಪ್ಲಿಮೆಂಟ್ಸ್ ಅಂತ. ಸೊ ಆದ್ದರಿಂದ ಆ ಕಾಂಪ್ಲಿಮೆಂಟ್ಸ್ ನಲ್ಲಿ ನಿಮ್ಮದೇ ಜಾಣ್ಮೆ ಇರಲಿ, ಟ್ಯಾಲೆಂಟ್ ಇರಲಿ. ನಿಮ್ಮ ಕಾಂಪ್ಲಿಮೆಂಟ್ ಅವರಿಗೆ ಜೆನ್ಯೂನ್ ಅನಿಸಬೇಕು. ನೆಕ್ಸ್ಟ್ ಡಿ ಕಾಂಟ್ಯಾಕ್ಟ್, ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವ್ಯಕ್ತಿಗಳೊಂದಿಗೆ ಎಷ್ಟು ಜಾಸ್ತಿ ನಿಮ್ಮ ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅವರ ಮತ್ತು ನಿಮ್ಮ ನಡುವೆ ಟ್ರಸ್ಟ್ ಬೆಳೆಯುತ್ತೆ. ಈ ರೂಲ್ ಫ್ರೆಂಡ್ಶಿಪ್ನಲ್ಲಿ ಜಾಸ್ತಿ ಅಪ್ಲೈ ಆಗುತ್ತೆ. ಅಂದರೆ ನಿಮ್ಮ ಫ್ರೆಂಡ್ಸ್ಗಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟು ಜಾಸ್ತಿ ನೀವು ಅವರಿಗೆ ಸಪೋರ್ಟ್ ಆಗಿ ನಿಲ್ಲುತ್ತೀರೋ, ಅವರ ಕಾಂಟ್ಯಾಕ್ಟ್ನಲ್ಲಿ ಇರ್ತೀರೋ, ಅವರ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಅವರ ಕಂಪ್ಯಾನಿಯನ್ ಮತ್ತು ಸಪೋರ್ಟ್ ಆಗಿ ನಿಲ್ಲುತ್ತೀರೋ ಅಷ್ಟೇ ಜಾಸ್ತಿ ಅವರು ಕೂಡ ನಿಮ್ಮನ್ನು ಲೈಕ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಕಮಿಟ್ಮೆಂಟ್ ಅಂಡ್ ಕನ್ಸಿಸ್ಟೆಂಟ್. ಹೌದು, ಯಾವುದೇ ಕೆಲಸ ಅಥವಾ ವಿಷಯದ ಬಗ್ಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ನಮ್ಮ ಮೈಂಡ್ನಲ್ಲಿದ್ದರೆ ಆಟೋಮೆಟಿಕ್ ಆಗಿ ನಾವು ಆ ಕೆಲಸಗಳಲ್ಲಿ ಅಥವಾ ವಿಷಯಗಳಲ್ಲಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀವಿ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಬಾಡಿ ಫ್ಯಾಟ್ ಜಾಸ್ತಿ ಇರುತ್ತೆ, ಆದರೂ ಕೂಡ ಆತನಿಗೆ ತನ್ನ ಶರೀರದ ಫ್ಯಾಟ್ ಕರಗಿಸುವಂತ ವರ್ಕೌಟ್ ಮಾಡುವಂತ ಆಸಕ್ತಿ ಇರೋದಿಲ್ಲ. ಆದರೆ ಯಾವಾಗ ಆತನಿಗೆ ಡಾಕ್ಟರ್ ಒಂದು ವೇಳೆ ನಿಮ್ಮ ಬಾಡಿ ಫ್ಯಾಟ್ ಕರಗಿಸಿಲ್ಲವೆಂದರೆ ಮುಂದೆ ಹಲವು ಸಿವಿಯರ್ ಡಿಸೀಸ್ಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಅಂತ ಸ್ಟ್ರಾಂಗ್ ಆಗಿ ಪ್ರಿಸ್ಕ್ರೈಬ್ ಮಾಡಿದರೆ ಆಗ ಆ ವ್ಯಕ್ತಿ ಅಲರ್ಟ್ ಆಗ್ತಾನೆ, ತನ್ನ ಬಾಡಿ ಫ್ಯಾಟ್ ಕರಗಿಸಲೇಬೇಕು ಅಂತ
ಕಮಿಟ್ ಆಗ್ತಾನೆ, ಅದಕ್ಕಾಗಿ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತಾನೆ. ಹೌದು, ಸೈಕಾಲಜಿ ಪ್ರಕಾರ ನಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಇದ್ದರೆ ಆಟೋಮೆಟಿಕ್ ಆಗಿ ನಮ್ಮ ಶರೀರ ಕೂಡ ಕನ್ಸಿಸ್ಟೆಂಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಲು ಪ್ರಿಪೇರ್ ಆಗುತ್ತೆ. ಅದೇ ಒಂದು ವೇಳೆ ಜೀವನದಲ್ಲಿ ಯಾವುದೇ ಕಮಿಟ್ಮೆಂಟ್ ಇಲ್ಲವೆಂದರೆ ಆ ವ್ಯಕ್ತಿ ಲೇಜಿ ಆಗ್ತಾನೆ, ಅನಾವಶ್ಯಕವಾಗಿ ಕಾಲಹರಣ ಮಾಡ್ತಾನೆ ಇರ್ತಾನೆ. ಸೊ ಆದ್ದರಿಂದ ನಿಮ್ಮ ಶರೀರ ಮತ್ತು ಮೈಂಡ್ ಅನ್ನು ಲೇಜಿನೆಸ್ ಇಂದ ಹೊರತರಬೇಕೆಂದರೆ ನೀವೇ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸ್ಟ್ರಾಂಗ್ ಆಗಿ ಕಮಿಟ್ ಆಗಿ, ಆಗ ಆಟೋಮೆಟಿಕ್ ಆಗಿ ಆ ವಿಚಾರದಲ್ಲಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀರಾ. ಉದಾಹರಣೆಗೆ ಅದು ನಿಮ್ಮ ಡ್ರೀಮ್ ಜಾಬ್ ಪಡೆದುಕೊಳ್ಳುವಂಥ ಕಮಿಟ್ಮೆಂಟ್ ಆಗಿರಬಹುದು, ಅಥವಾ ನಿಮ್ಮ ಡ್ರೀಮ್ ಬೈಕ್ ಅಥವಾ ಡ್ರೀಮ್ ಕಾರು ಖರೀದಿ ಮಾಡುವಂಥ ಕಮಿಟ್ಮೆಂಟ್ ಆಗಿರಬಹುದು, ಅಥವಾ ನಿಮ್ಮ ಡ್ರೀಮ್ ಲೈಫ್ ಸ್ಟೈಲ್ ಅನ್ನು ಅಚೀವ್ ಮಾಡುವಂಥ ಕಮಿಟ್ಮೆಂಟ್ ಆಗಿರಬಹುದು. ನೆಕ್ಸ್ಟ್ ನಂಬರ್ 4, ಸೋಷಿಯಲ್ ಪ್ರೂಫ್. ಸೋಷಿಯಲ್ ಪ್ರೂಫ್ ಅಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಮತ್ತು ಅಚೀವ್ಮೆಂಟ್ ಅನ್ನು ನೋಡಿ ಇಂಪ್ರೆಸ್ ಆಗಿ ಆತನನ್ನೇ ಫಾಲೋ ಮಾಡೋದು. ಹೌದು, ಸೊಸೈಟಿಯಲ್ಲಿ ಬಹಳಷ್ಟು ಜನ ಒಂದೇ ಕಾರ್ಯಗಳಲ್ಲಿ ಆಸಕ್ತಿ ತೋರಿಸಿದರೆ, ಒಂದೇ ಕೆಲಸಗಳಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರೆ ನಮಗೂ ಕೂಡ ಆ ಕೆಲಸವನ್ನು ಮಾಡಬೇಕು ಅನ್ನೋ ಟ್ರಿಗರ್ ಆಗುತ್ತೆ. ಇದನ್ನೇ ಪಿಯರ್ ಪ್ರೆಷರ್ ಅಂತ ಕರೆಯುತ್ತಾರೆ. ಅದೇ ರೀತಿ ಬಹಳಷ್ಟು ಜನ ಆಯ್ಕೆ ಮಾಡುವಂತ ಇಷ್ಟಪಡುವಂತ ವಸ್ತುಗಳನ್ನೇ ನಾವು ಕೂಡ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಟ್ರಿಗರ್ ಆಗುತ್ತೆ. ಇದಕ್ಕೆ ಹರ್ಡ್ ಬಿಹೇವಿಯರ್ ಅಂತ ಕರೆಯುತ್ತಾರೆ. ಉದಾಹರಣೆಗೆ ಆನ್ಲೈನ್ ನಲ್ಲಿ ನಾವು ಯಾವುದೇ ಪ್ರಾಡಕ್ಟ್ ಅನ್ನು ಖರೀದಿ ಮಾಡುವಾಗ ಮೊದಲು ಅದರ ರೇಟಿಂಗ್ ಅನ್ನು ಚೆಕ್ ಮಾಡ್ತೀವಿ. ಎಷ್ಟು ಜಾಸ್ತಿ ಜನ ಅದಕ್ಕೆ ಉತ್ತಮ ರೇಟಿಂಗ್ ಕೊಟ್ಟಿರ್ತಾರೋ ಅಂತ ವಸ್ತುಗಳನ್ನೇ ನಾವು ಕೂಡ ಪರ್ಚೇಸ್ ಮಾಡಬೇಕು ಅನ್ನೋ ಟ್ರಿಗರ್ ಆಗುತ್ತೆ. ಅದನ್ನು ಬಿಟ್ಟು ಕಡಿಮೆ ರೇಟಿಂಗ್ ಇರುವಂತಹ ವಸ್ತುಗಳನ್ನು ನಾವು ಖರೀದಿ ಮಾಡಲು ಮನಸ್ಸು ಮಾಡುವುದಿಲ್ಲ. ಸೊ ಇದು ಕೂಡ ಒಂದು ರೀತಿಯ ಸೋಷಿಯಲ್ ಪ್ರೆಷರ್ ಅಥವಾ ಸೋಷಿಯಲ್ ಪ್ರೂಫ್ ಆಗಿರುತ್ತದೆ. ಹೌದು, ಸೋಷಿಯಲ್ ಪ್ರೂಫ್ ನಮ್ಮ ಮೈಂಡ್ ಅನ್ನು ಸುಲಭವಾಗಿ ಪರ್ಸುಯೇಷನ್ ಮಾಡುತ್ತೆ. ಈ ಸೋಷಿಯಲ್ ಪ್ರೂಫ್ ಅನ್ನು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಲ್ಲೂ ಕೂಡ ಬಳಕೆ ಮಾಡಿಕೊಳ್ಳಬಹುದು. ಅಂದರೆ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಬೇಸರವಾಗಿದ್ದರೆ ನಿಮ್ಮದೇ ರೀತಿ ಇದ್ದಂಥ ವ್ಯಕ್ತಿ ಸಕ್ಸಸ್ ಆದಂಥ ಉದಾಹರಣೆಗಳನ್ನು ನೋಡಿ. ಇದರಿಂದ ನಿಮಗೂ ಕೂಡ ಒಂದು ಸೋಷಿಯಲ್ ಪ್ರೂಫ್ ಸಿಗುತ್ತೆ. ಪ್ರಯತ್ನ ಪಟ್ಟರೆ ನೀವು ಕೂಡ ಅವರಂತೆ ಸಕ್ಸಸ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಸಿಗುತ್ತೆ. ಹೌದು, ಯಾವುದೇ ವಿಚಾರದಲ್ಲಿ ಬಹಳಷ್ಟು ಜನ ಸಕ್ಸಸ್ ಆಗ್ತಾ ಇದ್ರೆ ಅದರಲ್ಲಿ ನಾವು ಕೂಡ ಸಕ್ಸಸ್ ಆಗಬಹುದು ಅಂತ ಈ ಸೋಷಿಯಲ್ ಪ್ರೂಫ್ ನಮ್ಮ ಮೈಂಡ್ಗೆ ಟ್ರಿಗರ್ ಮತ್ತು ಪರ್ಸುಯೇಷನ್ ಮಾಡುತ್ತೆ. ನೆಕ್ಸ್ಟ್ ನಂಬರ್ 5, ರೆಸಿಪ್ರೊಸಿಟಿ. ರೆಸಿಪ್ರೊಸಿಟಿಯ ಸಿಂಪಲ್ ಮೀನಿಂಗ್ ಅಂದರೆ ನಮಗೆ ಯಾರಾದರೂ ಫ್ರೀ ಗಿಫ್ಟ್ ಕೊಟ್ಟಾಗ ಅಥವಾ ಹೆಲ್ಪ್ ಮಾಡಿದಾಗ ನ್ಯಾಚುರಲಿ ಆ ಫೇವರ್ ಅನ್ನು ಅವರಿಗೆ ವಾಪಸ್ ಮಾಡಬೇಕು ಅನ್ನೋ ಟ್ರಿಗರ್ ಆಗ್ತಾ ಇರುತ್ತೆ. ಅಂದರೆ ಅವರಿಗೆ ಅದಕ್ಕೆ ಪ್ರತಿಯಾಗಿ ಏನಾದರೂ ಗಿಫ್ಟ್ ಕೊಡಬೇಕು ಅಥವಾ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿರುತ್ತೆ. ಉದಾಹರಣೆಗೆ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಡಿನ್ನರ್ಗೆ ಹೋಗ್ತೀರಾ, ಆಗ ಆ ಎಲ್ಲಾ ಬಿಲ್ ಅನ್ನು ನಿಮ್ಮ ಫ್ರೆಂಡೇ ಪೇ ಮಾಡ್ತಾನೆ. ಆಗ ಕ್ಷಣದಲ್ಲಿ ನ್ಯಾಚುರಲಿ ನಿಮಗೂ ಕೂಡ ಫೀಲ್ ಆಗುತ್ತೆ ಆ ಡಿನ್ನರ್ಗೆ ಪ್ರತಿಯಾಗಿ ಆತನಿಗೂ ಕೂಡ ನಿಮ್ಮಿಂದ ಒಂದು ಡಿನ್ನರ್ ಅನ್ನು ಅರೇಂಜ್ ಮಾಡಬೇಕು ಅಂತ. ಸೊ ಒಂದು ರೀತಿ ಮುಯಿಗೆ ಮುಯಿ ಅನ್ನೋ ರೀತಿಯಲ್ಲಿ. ಸೊ ಈಗ ನಿಮಗೆ ಬೇರೆಯವರ ಬಳಿ ಏನಾದರೂ ಹೆಲ್ಪ್ ಕೇಳಬೇಕು ಅಥವಾ ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಮೊದಲು ಅವರ ಪರವಾಗಿ ಏನಾದರೂ ಕೆಲಸ ಮಾಡಿ. ಆಗ ಅದಕ್ಕೆ ಪ್ರತಿಯಾಗಿ ಅವರಿಗೂ ಕೂಡ ನಿಮಗೆ ಏನಾದರೂ ಫೇವರ್ ಮಾಡಬೇಕು ಅನ್ನೋ ಟ್ರಿಗರ್ ಇರುತ್ತೆ. ಹೌದು, ಇದೇ ಸ್ಟ್ರಾಟಜಿಯನ್ನು ಕೆಲವು ಬ್ರ್ಯಾಂಡ್ಗಳು ಕೂಡ ಫಾಲೋ ಮಾಡ್ತವೆ. ಮೊದಲು ಫ್ರೀಯಾಗಿ ಅವರ ಬ್ರ್ಯಾಂಡ್ ವಸ್ತುಗಳನ್ನು ಯೂಸ್ ಮಾಡಲು ಕೆಲವು ಶಾಂಪಲ್ಸ್ ಗಳನ್ನು ಕೊಡ್ತಾರೆ, ನಂತರ ಅದನ್ನು ಕೊಂಡುಕೊಳ್ಳಲು ನಿಮಗೆ ಪ್ರೇರೇಪಿಸುತ್ತಾರೆ. ಸೊ ನೀವು ಕೂಡ ಅವರ ಪ್ರಾಡಕ್ಟ್ ಅನ್ನು ಫ್ರೀಯಾಗಿ ಯೂಸ್ ಮಾಡಿರುವುದರಿಂದ ಆ ಪ್ರಾಡಕ್ಟ್ ಅನ್ನು ಕೊಂಡುಕೊಳ್ಳಲೇಬೇಕು ಅನ್ನೋ ಟ್ರಿಗರ್ ಮತ್ತು ಪ್ರೆಷರ್ ನಿಮ್ಮಲ್ಲಿರುತ್ತೆ. ಪರಿಣಾಮ ಆಟೋಮೆಟಿಕ್ ಆಗಿ ಆ ಪ್ರಾಡಕ್ಟ್ ಅನ್ನು ಖರೀದಿ ಮಾಡಲು ಮುಂದುವರಿಯುತ್ತೀರಾ. ಇದೇ ರೆಸಿಪ್ರೊಸಿಟಿಯ ಪ್ರಿನ್ಸಿಪಲ್. ಇನ್ನು ಬಹಳಷ್ಟು ಜನ ಈ ರೆಸಿಪ್ರೊಸಿಟಿಯ ಮುಖಾಂತರ ನಿಮ್ಮ ಮೈಂಡ್ ಅನ್ನು ಪರ್ಸುಯೇಷನ್ ಮಾಡಲು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದರ ಬಗ್ಗೆ ಕೂಡ ಅಲರ್ಟ್ ಆಗಿರಿ. ಸೊ ಓಕೆ ಫ್ರೆಂಡ್ಸ್, ಸೈಕಾಲಜಿ ಆಫ್ ಪರ್ಸುಯೇಷನ್ ಬಗ್ಗೆ ತಿಳಿಸುವಂತ ಪ್ರಯತ್ನ ಇದಾಗಿತ್ತು. ಇನ್ನು ಈ ಮಾಹಿತಿಯನ್ನು ಇನ್ಫ್ಲುಯೆನ್ಸ್ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಪುಸ್ತಕದಲ್ಲಿ ಪರ್ಸುಯೇಷನ್ ಬಗ್ಗೆ ಇನ್ನಷ್ಟು ವಿಧಾನಗಳನ್ನು ವಿವರಿಸಿದ್ದಾರೆ. ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕಂದ್ರೆ ಅದರ ಪರ್ಚೇಸ್ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.